ಇನ್ನು ಇದೇ ಸಮಯಕ್ಕೆ ಸುದ್ದಿ ಬರ್ತಾ ಇತ್ತು, ಪಾಕಿಸ್ತಾನ ದಾಳಿಯನ್ನ ಆರಂಭ ಮಾಡಿದೆ ಅಂತ ಹೇಳಿ. ಈಗ ಮತ್ತೆ ಪಾಕ್ನಿಂದ ಭಾರತದ ಮೇಲೆ ಡ್ರೋನ್ ದಾಳಿ ಆಗಿದೆ. ಮತ್ತೆ ಆಗಿದೆ. ರಾತ್ರಿ ಆಗ್ತಾ ಇದ್ದಂತೆ ದಾಳಿಯನ್ನ ಶುರು ಮಾಡಿದೆ ಪಾಕಿಸ್ತಾನ. ಇಲ್ಲೋ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಜಮ್ಮು, ಪಠಾನ್ಕೋಟ್, ಸಾಂಬಾ, ಫಿರೋಜ್ಪುರದಲ್ಲಿ ಡ್ರೋನ್ ಅಟ್ಯಾಕ್ ಆಗ್ತಾ ಇದೆ. ಡ್ರೋನ್ ದಾಳಿಯನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹಿಮ್ಮೆಟ್ಟಿಸ್ತಾ ಇದೆ. ಜಮ್ಮುವಿನಲ್ಲಿ ಕೇಳಿ ಬಂದಿದೆ ದೊಡ್ಡ ಮಟ್ಟದ ಶಬ್ದ. ಇನ್ನು ಹೆಚ್ಚಿನ ರೀತಿಯಾದಂತಹ ಏನಾಗಿದೆ ಏನಿಲ್ಲ ಅನ್ನುವಂಥದ್ದನ್ನ ನೋಡಬೇಕು. 7 ಕಡೆಗೆ ಪಾಕಿಸ್ತಾನದಿಂದ ಡ್ರೋನ್ ದಾಳಿ ಆಗಿದೆ. ನಿನ್ನೆ 36 ಕಡೆಗಳಲ್ಲಿ ಪಾಕಿಸ್ತಾನದಿಂದ ಡ್ರೋನ್ ದಾಳಿಯನ್ನ ಮಾಡಲಾಗಿತ್ತು. ಯಾವ ವಿಚಾರಗಳಲ್ಲಿ ಈ ದಾಳಿ ನಡೀತಾ ಇದೆ, ಯಾವ್ಯಾವ ಜಾಗಗಳಲ್ಲಿ ಈ ದಾಳಿ ನಡೀತಾ ಇದೆ ಅನ್ನುವಂಥದ್ದನ್ನ ನೋಡಬೇಕು. ರಾತ್ರಿ ಆಗ್ತಾ ಇದ್ದಂತೆ ದಾಳಿಯನ್ನ ಶುರು ಮಾಡ್ತಾ ಇದೆ. ನೋಡಿ, ಉದ್ದೇಶ ಏನಿದೆ ಅದರದ್ದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಉತ್ತರವನ್ನ ಕೊಡಬೇಕಾಗಿದೆ ಪಾಕಿಸ್ತಾನದಲ್ಲಿರುವಂತಹ ತನ್ನ ಜನರಿಗೆ. ನಾವು ಏನು ಕಡಿಮೆ ಇಲ್ಲ, ನಾವು ಹೊಡಿತೀವಿ ಅಂತ ಹೇಳಿ. ಆದ್ರೆ ಈ ರೀತಿಯಾಗಿ ನೋಡಿ ಅಲ್ಲಿ ದೃಶ್ಯಗಳನ್ನ. ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ದೃಶ್ಯಗಳು ಇವೆಲ್ಲವೂ ಕೂಡ ಜಮ್ಮು ಕಾಶ್ಮೀರದ ಬಳಿಯಿಂದ ಬರ್ತಾ ಇರುವಂತಹ ದೃಶ್ಯಗಳು. ಈಗ ಬ್ಲಾಕ್ಔಟ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಲೈಟ್ಗಳನ್ನ ಕೂಡ ಆನ್ ಮಾಡೋ ಹಾಗಿಲ್ಲ. ನನ್ನ ಸಹೋದ್ಯೋಗಿ ಕೂಡ ಹೇಳ್ತಾ ಇದ್ರು, ವೆಹಿಕಲ್ ಮೂವ್ಮೆಂಟ್ ಅಲ್ಲೂ ಕೂಡ ಹೆಡ್ಲೈಟ್ ಅನ್ನ ಹಾಕೊಂಡು ಕಾರನ್ನ ಓಡಿಸೋ ಹಾಗಿಲ್ಲ. ಅಲ್ಲಿ ಲೈಟ್ ಆಫ್ ಮಾಡಿಕೊಂಡು ಸ್ಲೋ ಮೂವ್ಮೆಂಟ್ ಅಲ್ಲಿ ಕಾರನ್ನ ಓಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಯಾಕೆ ಅಂತಂದ್ರೆ ಪ್ರತಿಯೊಂದು ಕೂಡ ಚಿತ್ರಣಗಳು ಸಿಗುತ್ತೆ ಅನ್ನೋ ದೃಷ್ಟಿಯಿಂದಾಗಿ ಅದು ಯಾವುದು ಕೂಡ ಮಾಡಬೇಡಿ, ಬ್ಲಾಕ್ ಔಟ್ ಅನ್ನುವಂಥದ್ದನ್ನ ಇಟ್ಟಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಕತ್ತಲಾಗಿದೆ ಅಲ್ಲಿ. ಆ ದೃಶ್ಯಗಳು ಏನೇ ಕಾಣಿಸೋದಾದ್ರೂ ಮೇಲ್ಗಡೆಗೆ ಆಕಾಶದಲ್ಲಿ ನಿಮಗೆ ಮಿಸೈಲ್ಸ್ಗಳು ಬರ್ತಾ ಇದ್ರೆ, ಡ್ರೋನ್ಗಳು ಬರ್ತಾ ಇದ್ರೆ ಅದರ ದೃಶ್ಯಾವಳಿಗಳು ಮಾತ್ರ ಆಕಾಶದಲ್ಲಿ ಕಾಣಿಸುತ್ತೆ. ನೋಡಿ ಅಲ್ಲಿ ನೋಡ್ತಾ ಇದ್ದೀರಾ. ಅದನ್ನ ಇನ್ನು ಹೊರತುಪಡಿಸಿದ್ರೆ ಇನ್ಯಾವುದು ಕೂಡ ಬರೋದಿಲ್ಲ. ಅದನ್ನೇನಾದ್ರೂ ಡಿಸ್ಟ್ರಾಯ್ ಮಾಡಿದಾಗ ಮಾತ್ರ ಅದರ ದೃಶ್ಯಾವಳಿಗಳು ಆಕಾಶದಲ್ಲಿ ಕಾಣಿಸುತ್ತೆ. ಈಗ ಮಿಸೈಲ್ಸ್ಗಳು ಬರ್ತಾ ಇರುವಂತಹ ದೃಶ್ಯಗಳಿದೆ, ಡ್ರೋನ್ಗಳು ಬರ್ತಾ ಇರುವಂತಹ ದೃಶ್ಯಾವಳಿಗಳು ನಿಮಗೆ ಅಲ್ಲಲ್ಲಿ ಕಾಣಿಸ್ತಾ ಇದೆ. ಪಾಕಿಸ್ತಾನ ತನ್ನ ಬುದ್ಧಿಯನ್ನ ಬಿಡೋದಿಲ್ಲ. ಏನಾಗಿದೆ ಅಂತಂದ್ರೆ ನೋಡಿ, ಟರ್ಕಿ ತನ್ನ ಕಾರ್ಗೋ ವಿಮಾನದ ಮೂಲಕವಾಗಿ ಲ್ಯಾಂಡ್ ಆಗಿದೆ ನಿನ್ನೆ ರಾತ್ರಿ 10 ಗಂಟೆಗೆ. ನಿಮ್ಗೆಲ್ಲ ಮಾಹಿತಿ ಇರಬೇಕಿದೆ. ಪಾಕಿಸ್ತಾನಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದಾಗ ಚೈನಾ ಹಿಂಬದಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ, ಟರ್ಕಿ ನೇರವಾಗಿ ಸಪೋರ್ಟ್ ಮಾಡ್ತಾ ಇದೆ. ಯಾವ ರಾಷ್ಟ್ರಗಳು ಕೂಡ ನೇರವಾದಂತ ಸಪೋರ್ಟ್ ಅನ್ನ ಮಾಡ್ತಾ ಇದೆ. ಕತ್ತಲಾಗ್ತಾ ಇದ್ದಂತೆ ಬಾಲವನ್ನ ಪಾಕಿಸ್ತಾನ ಬಿಚ್ಚಿದೆ. ಪೋಖ್ರಾನ್, ಅಮೃತ್ಸರ್, ಫಿರೋಜ್ಪುರದಲ್ಲಿ ಡ್ರೋನ್ ದಾಳಿ ನಡೆದಿದೆ. ಕತ್ತಲಾಗ್ತಾ ಇದ್ದಂತೆ ಪಾಕಿಸ್ತಾನ ಈ ದಾಳಿಯನ್ನ ನಡೆಸ್ತಾ ಇದೆ. ಸೊ ಪೋಖ್ರಾನ್ ಅಂದ ತಕ್ಷಣ ನಿಮಗೆ ನೆನಪಾಗ್ಬೋದು ಯಾವ ವಿಚಾರದಲ್ಲಿ ಪೋಖ್ರಾನ್ ಅಂತ ಹೇಳಿ. ಹಿಂದೆ ಭಾರತ ಈ ಪ್ರಯೋಗವನ್ನ ಮಾಡಿತ್ತು. ವಾಜಪೇಯಿ ಅವರು ಪ್ರಧಾನಿ ಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅಣ್ವಸ್ತ್ರ ಪ್ರಯೋಗವನ್ನು ಮಾಡಬೇಕಾಗಿತ್ತು. ಅದನ್ನ ಪೋಖ್ರಾನ್ ಜಾಗದಲ್ಲೇ ಆಗಿತ್ತು. ಟಾರ್ಗೆಟ್ ಪಾಕಿಸ್ತಾನದ ಟಾರ್ಗೆಟ್ ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಅನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇರುವಂತದ್ದು. ಪರ್ಟಿಕ್ಯುಲರ್ ಆಗಿ ಕೆಲವು ಜಾಗಗಳಿದಾವೆ, ಕೆಲವು ಜಾಗಗಳನ್ನ ಇಟ್ಕೊಂಡು ಹೊಡೆಯುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ ಪಾಕಿಸ್ತಾನ. ಆದ್ರೆ ಎಲ್ಲವನ್ನ ಕೂಡ ವಿಫಲಗೊಳಿಸ್ತಾ ಇದೀವಿ. ಕಾರಣ ಅದು ಆಟಿಕೆ ಸಾಮಾನು ರೀತಿಯಲ್ಲಿ ಬಳಕೆಯನ್ನ ಮಾಡ್ಕೊಳ್ತಾ ಇದೆ. ಚೀಪ್ ಅಂಡ್ ಚೀಪೆಸ್ಟ್ ಆಗಿರುವಂತಹ ಡ್ರೋನ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇದೆ. ಚೀನಾ ಪ್ರಾಡಕ್ಟ್, ಮೇಡ್ ಇನ್ ಚೀನಾ ಆ ಡ್ರೋನ್ಗಳನ್ನ, ಜೊತೆಗೆ ಟರ್ಕಿ ಡ್ರೋನ್ಗಳನ್ನ ಸಪ್ಲೈ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಅಧಿಕೃತವಾಗಿ ಇವತ್ತಷ್ಟೇ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಕೂಡ ಅದನ್ನ ಸ್ಪಷ್ಟಪಡಿಸಿದ್ರು. ಅದು ಟರ್ಕಿ ಸಪ್ಲೈ ಮಾಡ್ತಾ ಇದೆ ಅಂತ ಹೇಳಿ. ನಮ್ಮಲ್ಲಿ ಬಿದ್ದಿರುವಂತಹ ಡ್ರೋನ್ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಚೆಕ್ ಮಾಡಿದಾಗ ಟರ್ಕಿ ಲಿಂಕ್ ಆಗ್ತಾ ಇದೆ ಪ್ರಾಥಮಿಕವಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಟರ್ಕಿ ಏನಿದೆ, ತುರ್ಕಿ ಅಂತಾನೂ ಕರೀತಾರೆ ಅದನ್ನ, ಅಲ್ಲಿಂದ ಸಪ್ಲೈ ಆಗ್ತಾ ಇರೋದು. ನಿನ್ನೆ ರಾತ್ರಿ ಒಂದು ಫ್ಲೈಟ್ ಬಂದು ನಿಂತ್ಕೊಳ್ಳುತ್ತೆ, ಕಾರ್ಗೋ ವಿಮಾನ. ಅದರಲ್ಲಿ ಸಂಪೂರ್ಣವಾಗಿ ಈ ಎಲ್ಲ ಡ್ರೋನ್ಸ್ಗಳನ್ನ ತಂದಿದ್ದಾರೆ, ಸಪ್ಲೈ ಮಾಡಿದೆ ಪಾಕಿಸ್ತಾನಕ್ಕೆ ಅನ್ನುವಂಥದ್ದು. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಯಾವ ರೀತಿಯಾದಂತ ಪರಿಸ್ಥಿತಿ ಕಾಣಿಸಿಕೊಳ್ತಾ ಇದೆ, ಹೇಗಿದೆ ಸದ್ಯಕ್ಕೆ ಜಮ್ಮು ಕಾಶ್ಮೀರದಲ್ಲಿ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಅಲ್ಲಿ ಸಂಪೂರ್ಣವಾಗಿ ಬ್ಲಾಕ್ಔಟ್ ಆಗಿದೆ. ಇಲ್ಲದೆ ಇದ್ರೆ ನಾವು ಲೈವ್ ಕೂಡ ತಗೊಳ್ತಾ ಇದ್ವಿ. ಅಲ್ಲಿ ಯಾವ ಲೈಟ್ ಅನ್ನು ಕೂಡ ಆನ್ ಮಾಡೋ ಹಾಗಿಲ್ಲ. ಜಮ್ಮುವಿನಲ್ಲಿ ಡ್ರೋನ್ ದಾಳಿ ನಡೀತಾ ಇದೆ. ಶ್ರೀನಗರದಲ್ಲಿ ವಾಯು ದಾಳಿಯ ಸೈರನ್ ಮೊಳಗ್ತಾ ಇದೆ. ಶ್ರೀನಗರದಲ್ಲಿ ಪಾಕ್ನಿಂದ ಡ್ರೋನ್ ಮತ್ತು ಶೆಲ್ ದಾಳಿ ಆಗ್ತಾ ಇದೆ. ನಿಮಗೆ ನಿರಂತರವಾಗಿರುವಂತಹ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಜಮ್ಮು ಶ್ರೀನಗರದಲ್ಲಿ ಬ್ಲಾಕ್ಔಟ್ ಆಗಿರುವಂತದ್ದು. ಈಗ ಹಲವು ನಗರಗಳಲ್ಲಿ ಬ್ಲಾಕ್ಔಟ್ ಅನ್ನ ಮಾಡಿದ್ದಾರೆ. ರಾಜಸ್ಥಾನದ ಜೈಸಲ್ಮೇರ್ದಲ್ಲೂ ಕೂಡ ಬ್ಲಾಕ್ಔಟ್ ಅನ್ನ ಮಾಡಿದ್ದಾರೆ.
ಶ್ರೀನಗರದಲ್ಲಿ ಈಗ ವಾಯುದಾಳಿಯ ಸೈರನ್ ಮೊಳಗಿದೆ. ಹಲವು ಭಾಗಗಳಲ್ಲಿ ಕೂಡ ಸೈರನ್ ಮೊಳಗ್ತಾ ಇದೆ. ಬ್ಲಾಕ್ಔಟ್ ಅನ್ನು ಮಾಡಿಟ್ಟಿದ್ದಾರೆ. ಪಾಕ್ನಿಂದ ಡ್ರೋನ್ ಮತ್ತು ಶೆಲ್ ದಾಳಿ ನಿರಂತರವಾಗಿ ನಡೀತಾ ಇದೆ. ನಿರೀಕ್ಷಿತವಾಗಿಯೇ ಇದೆ ಅದು. ಈಗಷ್ಟೇ ಆರಂಭವಾಗಿದೆ. ಯಾವ ರೀತಿಯಲ್ಲಿ ಪಾಕಿಸ್ತಾನ ಯಾವ ಹಂತಕ್ಕೆ ಹೋಗಿ ದಾಳಿಯನ್ನ ಮಾಡುತ್ತೆ ಅನ್ನುವಂಥದ್ದು ನೋಡಬೇಕಾಗಿದೆ. ಕಾರಣ ಭಾರತ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಅಮೆರಿಕ ಕೂಡ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಉರಿ, ಬಾರಾಮುಲ್ಲಾ, ಪೂಂಚ್, ಅಖ್ನೂರ್ ಮತ್ತು ಹಂದ್ವಾರಾದಲ್ಲಿ ದಾಳಿಗೆ ಯತ್ನವನ್ನ ನಡೆಸಿದೆ. ಹಲವು ಭಾಗಗಳಲ್ಲಿ ಸಂಪೂರ್ಣವಾಗಿ ಭಾರತದ ಗಡಿ ಭಾಗಗಳಲ್ಲಿರುವಂತಹ ಎಲ್ಲಾ ಜಾಗಗಳು ಕೂಡ ಇವು. ಜಮ್ಮು ಕಾಶ್ಮೀರದಲ್ಲಿ, ಅದರ ಜೊತೆಗೆ ರಾಜಸ್ಥಾನ್, ಅದರ ಜೊತೆಗೆ ಪಂಜಾಬ್, ಇನ್ನು ಗುಜರಾತ್ ಕಡೆಗೆ ಕಾಣಿಸಿಕೊಂಡಿಲ್ಲ. ಇವತ್ತಿನ ದಾಳಿ ನಿನ್ನೆ ಕಚ್ವರೆಗೂ ಕೂಡ ದಾಳಿಗೆ ಪ್ರಯತ್ನವನ್ನ ಪಟ್ಟಿದ್ದಿತ್ತು. ಬಟ್ ಈಗ ಸದ್ಯಕ್ಕೆ ಪಂಜಾಬ್, ರಾಜಸ್ಥಾನ್ ಮತ್ತು ಜಮ್ಮು ಕಾಶ್ಮೀರದ ಬಳಿ ಈ ದಾಳಿಗಳು ನಡೀತಾ ಇದೆ, ಗಡಿ ಭಾಗಗಳಲ್ಲಿ ಹೊಂದ್ಕೊಂಡಿರೋ ರೀತಿಯಲ್ಲಿ. ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನಿದೆ ಅಪ್ಡೇಟ್ಸ್, ಈಗ ಏನಾಗ್ತಾ ಇದೆ? ಅರುಣ್ ನೋಡಿ, ಈಗ ಮತ್ತೆ ಪಾಕಿಸ್ತಾನ ನಿರಂತರವಾಗಿ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಡ್ರೋನ್ಗಳನ್ನ ಹಾರಿ ಬಿಡುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ರಾಜಸ್ಥಾನ, ಪಂಜಾಬ್ ಮತ್ತೆ ಜಮ್ಮು ಕಾಶ್ಮೀರ, ಅದರಲ್ಲೂ ಕೂಡ ಮುಖ್ಯವಾಗಿ ಜಮ್ಮು ಪಾರ್ಟ್ ಏನಿದೆ, ಗಡಿ ಭಾಗಗಳೇನಿದ್ದಾವೆ, ಅವುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈಗ ಮಿಸೈಲ್ಗಳನ್ನ ಮತ್ತೆ ಡ್ರೋನ್ಗಳನ್ನ ಬಿಡುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಅವುಗಳನ್ನ ಡಿಫೆನ್ಸ್ ಮಾಡುವಂತ ಕೆಲಸವನ್ನು ಕೂಡ ಈಗ ಭಾರತೀಯ ಸೇನೆಗಳಿಂದ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಪಂಜಾಬ್ನಲ್ಲಿ ಪಠಾನ್ಕೋಟ್ ಆಗಿರ್ಬೋದು, ಅಮೃತ್ಸರ್ಗಳಲ್ಲಿ ಕೂಡ ದಾಳಿಯ ವಾತಾವರಣ ಈಗ ಕಂಡು ಬರ್ತಾ ಇದೆ. ಈ ಒಂದು ವಾತಾವರಣ ಕಂಡು ಬರ್ತಾ ಇದ್ದಂತೆ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಜಮ್ಮು ನಗರದಲ್ಲೂ ಕೂಡ ಸಂಪೂರ್ಣವಾಗಿ ಬ್ಲಾಕ್ಔಟ್ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ನಮಗೆ ಸಿಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಗಡಿ ಭಾಗದ ಪ್ರದೇಶಗಳಾಗಿರುವಂತಹ ಪೂಂಚ್ ಆಗಿರ್ಬೋದು, ರಜೌರಿ ಆಗಿರುವಂತದ್ದು, ಮತ್ತೆ ಅಖ್ನೂರ್ ಆಗಿರುವಂತದ್ದು, ಈ ರೀತಿಯಾದಂತಹ ಪ್ರದೇಶಗಳಿದ್ದಾವೆ. ಇಲ್ಲೂ ಕೂಡ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡುವಂತ ಕೆಲಸಗಳು ಕೂಡ ಆಗಿದ್ದಾವೆ. ಯಾಕೆಂದ್ರೆ ನಿನ್ನೆ ಇಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ದಾಳಿ ಕೂಡ ಆಗಿತ್ತು. ಸೊ ಹೀಗಾಗಿ ಮತ್ತೆ ಇವತ್ತು ದಾಳಿ ಆಗಬಹುದಾದಂತಹ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಬ್ಲಾಕ್ಔಟ್ ಮಾಡುವಂತ ಕೆಲಸಗಳು ಕೂಡ ನಿರಂತರವಾಗಿ ಆಗ್ತಾ ಇದೆ. ಇನ್ನು ಕಾಶ್ಮೀರದ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಉರಿ ಮತ್ತೆ ಬಾರಾಮುಲಾದಲ್ಲೂ ಕೂಡ ಬ್ಲಾಕ್ಔಟ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಇಲ್ಲೂ ಕೂಡ ನಿನ್ನೆ ದಾಳಿಯಾಗಿತ್ತು, ಇವತ್ತು ಕೂಡ ದಾಳಿ ಆಗುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಕೆಲವು ಪ್ರದೇಶಗಳಲ್ಲಿ ಪಾಕಿಸ್ತಾನ ಈಗಾಗಲೇ ದಾಳಿಯನ್ನು ಶುರು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮದ ಭಾಗವಾಗಿ ಈಗ ಇತರೆ ಎಲ್ಲಾ ಪ್ರದೇಶಗಳು, ಸೆನ್ಸಿಟಿವ್ ಝೋನ್ಗಳೇನಿದ್ದಾವೆ, ಆ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಬ್ಲಾಕ್ಔಟ್ ಮಾಡುವಂತ ಕೆಲಸಗಳು ಮಾಡಲಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ಮಿಸೈಲ್ಗಳು ಮತ್ತೆ ಡ್ರೋನ್ಗಳನ್ನು ಕೂಡ ಏನು ಡಿಫೆನ್ಸ್ ಮಾಡುವಂತ ಕೆಲಸಗಳನ್ನು ಕೂಡ ನಿರಂತರವಾಗಿ ಮಾಡಲಾಗ್ತಾ ಇರುವಂತದ್ದು. ಒನ್ಸ್ ಪಾಕಿಸ್ತಾನದ ಏನು ಡ್ರೋನ್ಗಳು ಮತ್ತೆ ಮಿಸೈಲ್ಗಳನ್ನ ಡಿಫೆನ್ಸ್ ಮಾಡುವಂತ ಕೆಲಸಗಳಾದ ಬಳಿಕ ಇದಕ್ಕೆ ಪ್ರತಿಕ್ರಿಯೆಯಾಗಿ ಮರುದಾಳಿಯನ್ನು ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ನಿನ್ನೆಯೂ ಕೂಡ ಇದೇ ರೀತಿಯಾದಂತಹ ಬೆಳವಣಿಗೆಗಳಾಗಿತ್ತು. 7:30ಯಿಂದ 11:30ವರೆಗೂ ಕೂಡ ಪಾಕಿಸ್ತಾನ ದಾಳಿ ಮಾಡಿದ್ರೆ 11:30 ಬಳಿಕ ಭಾರತ ಕೂಡ ಪ್ರತಿ ದಾಳಿಯನ್ನು ಮಾಡುವಂತ ಕೆಲಸಗಳು ಕೂಡ ಮಾಡಿತ್ತು. ಇವತ್ತು ಕೂಡ ಈಗ ಸಮಯ ಆಗ್ತಾ ಇದ್ದಂತೆ ಮತ್ತಷ್ಟು ತೀವ್ರ ತರದಲ್ಲಿ ದಾಳಿಗಳಾಗುವಂತ ಸಾಧ್ಯತೆಗಳು ಎರಡೂ ದೇಶಗಳ ನಡುವೆ ಕಂಡು ಬರ್ತಾ ಇದೆ. ಅರುಣ್, ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಏನಾಗ್ತಾ ಇದೆ, ಏನಾಯ್ತು ಅನ್ನುವಂಥದ್ರ ಡೀಟೇಲ್ ಆಗಿ ನೋಡ್ತಾ ಹೋಗ್ಬಿಡೋಣ. ಒಂದಿಷ್ಟು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದಿದೆ. ಈ ದೇಶದಲ್ಲಿ ಬಹುತೇಕವಾಗಿ ನಾವು ಒಂದು ರೀತಿಯಾಗಿ ಫೂಲ್ಸ್ ಅಂತ ಅನಿಸ್ತಾ ಇದೆ ನಮಗೆ. ಯಾಕೆ ಅನ್ನುವಂಥದ್ದನ್ನ ಹೇಳ್ತೀನಿ ಈ ಸ್ಟೋರಿ ಆದಮೇಲೆ. ಯಾಕೆ ಈ ದೇಶದಲ್ಲಿ ಈ ಥರ ಆಡ್ತಾ ಇದ್ದೀವಿ ಅಂತ ಹೇಳಿ ಒಂದೊಂದ್ಸಲ ಬೇಸರ ಆಗುತ್ತೆ ನನಗೆ. ಯಾಕೆ ಅನ್ನೋದನ್ನ ನೋಡೋಣ. ಭಾರತಕ್ಕೆ ವಿಷ್ಣುವಿನ ಶಾಂತಿಯೂ ಕೂಡ ಗೊತ್ತು, ನರಸಿಂಹನ ಉಗ್ರಾವತಾರ ತಾಳೋದು ಕೂಡ ಗೊತ್ತು. ಭಾರತದಿಂದ ಇಂಥದ್ದೊಂದು ಜಬರ್ದಸ್ತ್ ಪ್ರತೀಕಾರ ಪಾಕಿಸ್ತಾನ ನಿರೀಕ್ಷೆಯಲ್ಲಿ ಇರಲಿಲ್ಲ. ಪಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ಭಾರತ ಆರಂಭಿಸಿದ ಆಪರೇಷನ್ ಸಿಂಧೂರ ಯುದ್ಧದ ಲೆವೆಲ್ಗೆ ಕೊಂಡೊಯ್ದಿದೆ. ನಿನ್ನೆಯದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಪಾಕಿಸ್ತಾನದ ನಗರಗಳಿಗೆ ನುಗ್ಗಿ ಏರ್ ಡಿಫೆನ್ಸ್ ಸಿಸ್ಟಮು, ಸೇನಾ ನೆಲೆ, ಡ್ರೋನ್, ಫೈಟರ್ ಜೆಟ್ಗಳನ್ನೆಲ್ಲ ಹುಡುಕಿ ನಾಮಾವಶೇಷವನ್ನ ಮಾಡಿರೋದು. ಪಾಕಿಸ್ತಾನದ ದಾಳಿಯ ಬಗ್ಗೆ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್, ವಿದೇಶಾಂಗ ಇಲಾಖೆ ವಿಕ್ರಮ್ ಮಿಸ್ರಿ ಮಾಹಿತಿಯನ್ನ ಕೊಟ್ಟಿರುವತ್ತು. ನಿನ್ನೆ ಏನಾಯಿತು ಅನ್ನೋದ್ರ ಬಗ್ಗೆ. ಪಾಕಿಸ್ತಾನ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನು ಭಾರತದ ಮೇಲೆ ದಾಳಿಯನ್ನ ಮಾಡಿದೆ. 300ರಿಂದ 400 ಡ್ರೋನ್ಗಳಿಂದ 36 ಪ್ರದೇಶಗಳ ಮೇಲೆ ದಾಳಿಗೆ ಯತ್ನವನ್ನ ಮಾಡಿದೆ. ಪಾಕ್ ಯತ್ನವನ್ನ ನಾವು ವಿಫಲಗೊಳಿಸಿದ್ದೇವೆ ಅಂತ ಮಾಹಿತಿಯನ್ನ ಕೊಟ್ಟರು. ಪಾಕಿಸ್ತಾನದಿಂದ ನಾಗರಿಕ ವಿಮಾನ ಶೀಲ್ಡ್ ರೀತಿಯಲ್ಲಿ ಬಳಕೆ ಮಾಡಿದರು. ಅಂದರೆ ರಕ್ಷಾ ಕವಚದ ರೀತಿಯಲ್ಲಿ, ಅಂದರೆ ನಾಗರಿಕರಿರುವಂತಹ ವಿಮಾನಗಳನ್ನು ಭಾರತ ಹೊಡೆದುರುಳಿಸೋದಿಲ್ಲ. ಹಾಗಾಗಿ ಅದನ್ನೇ ಶೀಲ್ಡ್ ಆಗಿ ಬಳಕೆಯನ್ನ ಮಾಡಿಕೊಂಡ್ರು. ಹಾಗಾಗಿನೇ ದಾಳಿಯ ವೇಳೆ ವಿಮಾನಗಳ ಹಾರಾಟವನ್ನು ಕೂಡ ನಡೆಸ್ತಾ ಇತ್ತದು. ಭಾರತ ಸಂಯಮವನ್ನು ತೋರಿಸ್ತಾ ಇದೆ. ಪಾಕಿಸ್ತಾನ ದೇವಾಲಯ, ಗುರುದ್ವಾರ ಮತ್ತು ಕ್ರಿಶ್ಚಿಯನ್ ಶಾಲೆಗಳನ್ನು ಟಾರ್ಗೆಟ್ ಮಾಡಿದೆ. ಪಾಕ್ ಶೆಲ್ ದಾಳಿಯಲ್ಲಿ ಪೂಂಚ್ ಸೆಕ್ಟರ್ನಲ್ಲಿ ಕ್ರಿಶ್ಚಿಯನ್ ಶಾಲೆಯ 2 ವಿದ್ಯಾರ್ಥಿಗಳು ಕೂಡ ಮೃತಪಟ್ಟಿದ್ದಾರೆ. 2 ಪೋಷಕರಿಗೆ ಗಾಯಗಳಾಗಿವೆ. ಇದರ ನಡುವೆಯೂ ಕೂಡ ಭಾರತದ ಗಡಿಯೊಳಗೆ ಉಗ್ರರನ್ನ ನುಸುಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಸಾಂಬಾ ಪ್ರದೇಶದಲ್ಲಿ 7 ನುಸುಳುಕೋರರನ್ನ ಭಾರತದ BSF ಯೋಧರು ಸಂಹಾರ ಮಾಡಿದ್ದಾರೆ. ಇದರ ವಿಡಿಯೋವನ್ನ ಕೂಡ ಸೇನೆ ರಿಲೀಸ್ ಮಾಡಿದೆ. ಅಲ್ಲದೆ ಶಂಕಿತರ ಮನೆಗಳನ್ನು ಧ್ವಂಸ ಮಾಡಿ ಆಪರೇಷನ್ ಮುಂದುವರೆಸಿದ್ದಾರೆ. ಪಾಕಿಸ್ತಾನಕ್ಕೆ ಭಾರತವಷ್ಟೇ ಅಲ್ಲ, ಒಂದೇ ಬಾರಿಗೆ 3 ತಪರಾಕಿ ಬಿದ್ದಿದೆ.
ಭಾರತದ ದಾಳಿ ಒಂದ್ ಕಡೆಗೆ ಆದ್ರೆ ಪ್ರತ್ಯೇಕವಾದಿ ಬಲೂಚ್ ಲಿಬರೇಷನ್ ಆರ್ಮಿ ಕೂಡ ಪಾಕ್ ಸೇನೆಯ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇದರ ಮಧ್ಯೆ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಸಂಘಟನೆ ಕೂಡ ಎಂಟ್ರಿ ಆಗಿದೆ. ದಕ್ಷಿಣ ವಜೀರಿಸ್ತಾನ್ನಲ್ಲಿ ಟಿಟಿಪಿ ಪಾಕ್ ಸೇನೆ ಮೇಲೆ ದಾಳಿಯನ್ನ ಮಾಡಿದೆ. 20 ಸೈನಿಕರು ಬಲಿಯಾಗಿದ್ದಾರೆ. ಸದ್ಯ ಎಲ್ಒಸಿಯಲ್ಲಿ ಉದ್ವಿಗ್ನ ಸ್ಥಿತಿ ಇದೆ. ಉರಿ, ಪೂಂಚ್, ಕುಪ್ವಾರ, ಹಂದ್ವಾರ, ನೌಗಾಮ್ ಮತ್ತು ತಂಗ್ಧಾರ್ಗಳಲ್ಲಿ ಪಾಕ್ ಫೈರಿಂಗ್ ಅನ್ನ ಮುಂದುವರಿಸಿದೆ. ಈಗ अंतर्राष्ट्रीय सीमा और नियंत्रण रेखा पर लेह से लेकर सरक्रीक तक 36 स्थानों पर 300 से 400 लगभग ड्रोनों का इस्तेमाल घुसपैठ का प्रयास करने के लिए किया गया. भारतीय सशस्त्र बलों ने इनमें से कई ड्रोन्स को मार गिराया. ड्रोन के मलबे की फोरेंसिक जांच की जा रही है. प्रारंभिक रिपोर्ट्स से पता चलता है कि वे तुर्की के असीस गार्ड सॉन्गर ड्रोन्स हैं. ನೋಡಿ ಏನೆಲ್ಲ ನಿಯೋಜನೆಯನ್ನ ಮಾಡಿದೆ, ಯಾವ ಶಸ್ತ್ರಾಸ್ತ್ರಗಳನ್ನ ಭಾರತ ನಿಯೋಜನೆಯನ್ನ ಮಾಡಿತ್ತು. ನಾನು ಅದಕ್ಕೆ ಹೇಳ್ತಾ ಇರೋದು, ಕೆಲವು ವಿಚಾರಗಳಲ್ಲಿ ನಾವು ಭಾರತದ ಎಲ್ಲ ಮಾಧ್ಯಮಗಳನ್ನು ಸೇರಿಕೊಂಡೆ ಹೇಳ್ತಾ ಇದ್ದೀನಿ, ನಮ್ಮನ್ನು ಸೇರಿಸ್ಕೊಂಡೆ. ಏನು ಅಂತಂದರೆ, ಯಾವ ವಿಚಾರಗಳಲ್ಲಿ ನಾವು ಸೀಕ್ರೆಟ್ಗಳನ್ನು ಕಾಪಾಡ್ಕೊಳ್ಬೇಕು ಅದನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ವಿ ಆರ್ ಫೇಲ್ ಅಂತ ಅನಿಸ್ತಾ ಇದೆ. ದೇಶದ ರಕ್ಷಣಾ ವಿಚಾರದಲ್ಲಿ ನಾವು ಏನು ಬಳಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ, ನಾವು ಶತ್ರು ರಾಷ್ಟ್ರಗಳನ್ನು ಹೇಗೆ ಸಂಹಾರವನ್ನು ಮಾಡ್ತಾ ಇದ್ದೀವಿ, ಅದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಂತಹ ಶಸ್ತ್ರಾಸ್ತ್ರಗಳು ಏನು ಅನ್ನುವಂಥದ್ದನ್ನು ಹೇಳಬಾರ್ದು ಆ್ಯಕ್ಚುಲಿ. ಬಟ್ ಹೇಗಾಗ್ಬಿಟ್ಟಿದೆ ಅಂತಂದರೆ, ಬರ್ತಾ ಇರೋ ನನಗೂ ಇನ್ಫಾರ್ಮೇಷನ್ ಇದೆ, ನಾನು ಹೇಳ್ತಾ ಇರ್ತೀನಿ, ತಗೊಳ್ತಾ ಇರಿ. ಇದು ಯಾವ ರೀತಿಯಾದಂಥ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದರ ಅರಿವು ನಮಗೆ ಇದೆಯಾ ಇತಿಹಾಸದ ಪುಟಗಳಲ್ಲಿ ಇದೆ. ಹಿಂದೆ ಕಾರ್ಗಿಲ್ ಯುದ್ಧದಲ್ಲಿ ಸಂದರ್ಭದಲ್ಲೂ ಕೂಡ ಒಬ್ಬ ನ್ಯಾಷನಲ್ ಮೀಡಿಯಾದಲ್ಲಿರುವಂಥ ಒಬ್ಬ ಆ್ಯಂಕರು ನಿಂತ್ಕೊಂಡ್ಬಿಟ್ಟು ವಿಡಿಯೋವನ್ನು ಮಾಡ್ಕೊಂಡ್ಬಿಟ್ಟು ಹೇಳ್ತಾ ಇದ್ರು, ಇಲ್ಲಿ ಹಿಂಗಾಗ್ತಾ ಇದೆ, ಇಲ್ಲಿ ಆರ್ಮಿ ಅವರಿದೆ, ಇಲ್ಲಿ ಈ ಕಡೆಗೆ ನಿಲ್ಲಿಸಿದ್ದಾರೆ ನೋಡಿ ಅಂತೇಳಿ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿದಂತಹ ಪಾಕಿಸ್ತಾನದವರು, ಬೆಟ್ಟದ ಮೇಲಿದ್ದಂಥವರು ನೇರವಾಗಿ ಆ ಜಾಗಗಳನ್ನು ಹೊಡಿತಾ ಇದ್ರು. ತದನಂತರ ನಮಗೆ ಅದರ ಅರ್ಥ ಆಗ್ಬಿಟ್ಟು ಆಮೇಲೆ ಅವ್ರನ್ನ ಕಳಿಸಿದ್ದಲ್ಲಿಂದ. ಅದಷ್ಟೇ ಯಾಕೆ, ಮುಂಬೈ ತಾಜ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಕೂಡ ಚಿತ್ರಣಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಒಳಗಡೆಗಿದ್ದಂಥ ಟೆರರಿಸ್ಟ್ಗಳು ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಟಿವಿಗಳಲ್ಲಿ ಅಲ್ಲಲ್ಲಿ ಹುಡುಕಿ ಹೊಡಿತಾ ಇದ್ದಿದ್ದು. ಅವ್ರು ಹೇಗೆ ಸೇಫ್ ಆಗಬೇಕಾಗಿತ್ತೋ ಹಾಗೆ ಸೇಫ್ ಆಗ್ತಾ ಇದ್ರು. ಏನಾಗ್ತಾ ಇದೆ ನಂಗೆ ಅರ್ಥ ಆಗ್ತಾ ಇಲ್ಲ. ಇವೆಲ್ಲವೂ ಕೂಡ ಸೀಕ್ರೆಟ್ ಆಗಿರಬೇಕಾಗಿರುವಂಥದ್ದು. ಇವನ್ನ ಆಮೇಲೆ ಹೇಳೋಣ. ಯಾವಾಗ ಇವೆಲ್ಲವೂ ಆಗಬೇಕು, ಪಾಕಿಸ್ತಾನಕ್ಕೊಂದು ಪಾಠವನ್ನು ಕಲಿಸಿದ ನಂತರ ನಮ್ಮಲ್ಲಿರುವಂಥ ವೆಪನ್ಸ್ಗಳೇನೆಲ್ಲ ಬಳಕೆ ಮಾಡಲಾಗಿತ್ತು, ಯಾವ ರೀತಿಯಾದಂಥ ವೆಪನ್ಸ್ಗಳನ್ನು ಬಳಕೆ ಮಾಡಿದ್ರು, ಮಿಸೈಲ್ಸ್ಗಳನ್ನು ಯಾವುದನ್ನು ಬಳಕೆ ಮಾಡ್ಕೊಂಡಿದ್ರು, ಎಲ್ಲಿಂದ ತರಿಸ್ಕೊಂಡಿದ್ವಿ, ಅದು ಏನು ಎತ್ತ, ಇವೆಲ್ಲವನ್ನು ಕೂಡ ಆಮೇಲೆ ಹೇಳೋಕ್ಕೆ ಅವಕಾಶ ಇದೆ. ಆದರೆ ಹೇಳಲ್ಲ ನಾವು. ಈಗಲೇ ನಮ್ಗೆ ಅವಸರ, ಹೇಳಿಬಿಡ್ಬೇಕು, ನಮ್ದೆಲ್ಲ ಹೇಳಿಬಿಡ್ಬೇಕು. ವಾಪಸ್ ತಿರುಗೇಟನ್ನು ಆ ಕಡೆಯಿಂದ ಕೊಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಅಂತೇಳಿ. ಯಾಕೆಂದರೆ ನಾವು ಮ್ಯಾನುಫ್ಯಾಕ್ಚರ್ಡ್ ಮಾಡ್ಕೊಂಡಿರುವಂಥದ್ದು. ಭಾರತ ಈ ಹಂತದಲ್ಲಿ ಇರಲಿಲ್ಲ. ಭಾರತ ಎಲ್ಲವನ್ನ ಕೂಡ ವೆಪನ್ಸ್ಗಳನ್ನು ಖರೀದಿ ಮಾಡುವಂಥ ಪರಿಸ್ಥಿತಿಯಲ್ಲಿದ್ವಿ. ಮಿಸೈಲ್ಸ್ಗಳನ್ನೆಲ್ಲ, ಒಂದು ಬುಲೆಟಿಂದ ಹಿಡಿದು ಹಾಕ್ಕೊಳ್ಳುವಂಥ ಶೂಸಿಂದ ಹಿಡಿದು ಕೂಡ ಎಲ್ಲವನ್ನ ಇಂಪೋರ್ಟ್ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದಂಥ ಭಾರತ ಇವತ್ತು ಮಿಸೈಲ್ಸ್ಗಳನ್ನು ರೆಡಿ ಮಾಡಿಕೊಂಡು, ರಾಕೆಟ್ ಲಾಂಚರ್ಸ್ಗಳನ್ನು ಕೂಡ ರೆಡಿ ಮಾಡ್ಕೊಂಡು ಹೊಡೆಯುವ ಮಟ್ಟಕ್ಕೆ ಬಂದು ತಲುಪಿದ್ದೀವಿ ಅನ್ನೋದನ್ನು ಯೋಚನೆ ಮಾಡಿ ಕೆಲವೊಂದಿಷ್ಟು ಇಟ್ಕೊಳ್ಬೇಕು. DRDO, ಇಸ್ರೇಲ್ ಸೇರ್ಕೊಂಡ್ಬಿಟ್ಟು ಮಾಡ್ತಾ ಇರುವಂಥದ್ದನ್ನು ಬಹಿರಂಗವಾಗಿ ಹೇಳ್ತೀವಿ. ಗೊತ್ತಿರೋದಿದೆ, ಎಲ್ಲ ಪ್ರಪಂಚಕ್ಕಿಲ್ಲ ಅಂತಲ್ಲ. ಬಟ್ ಅದರಲ್ಲಿರುವಂಥದ್ದನ್ನು ನಾವು ಯಾವ್ದು ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಯಾಕೆ ಹೇಳಬೇಕು ಅಂತ ನನ್ನ ವಾದ. ಯಾಕೆ ಹೇಳಬೇಕು ಅಂತ ಶುಡ್ ಟೇಕ್ ಕೇರ್. ಸೆಂಟ್ರಲ್ ಗೌರ್ಮೆಂಟ್ ಈ ವಿಚಾರದಲ್ಲಿ ಎಲ್ಲದಕ್ಕೂ ಕೂಡ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಡಬೇಕು. ಈ ಥರ ಹೇಳಬಾರ್ದು. ಅವ್ರು ಹೇಳೋದಕ್ಕಿಂತಲೂ ಮುಂಚಿತವಾಗಿಯೇ ಕನಿಷ್ಠ ಜ್ಞಾನ ನ್ಯಾಷನಲ್ ಮೀಡಿಯಾಗಳಿಂದ ಆರಂಭ ಆಗಬೇಕು. ಅವರಲ್ಲಿ ಶುರು ಮಾಡ್ತಾರೆ, ಸ್ಟೇಟ್ ಮೀಡಿಯಾಗಳೆಲ್ಲ ಶುರು ಮಾಡ್ತೀವಿ. ಅವ್ರು ಹೇಳಿದ ಮೇಲೆ ನಾವೇನು ಹೇಳೋಣ ಅಂಥೇಳಿ. ಯಾಕೆ ಅಂತಂದರೆ, ಹೊರಗಡೆಗಿರುವಂಥ ಶತ್ರುಗಳಿಗಿರುವಂಥ ಒಳಗಿರುವಂಥ ಶತ್ರುಗಳೇ ಹೆಚ್ಚಾಗಿದ್ದಾರೆ. ಯಾವ್ಯಾವೆಲ್ಲ ಇನ್ಫಾರ್ಮೇಷನ್ ಹೋಗಬೇಕು ಅವೆಲ್ಲ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ DRDO ಇದನ್ನು ರೆಡಿ ಮಾಡ್ತಾ ಇದೆ ಅನ್ನುವಂಥದ್ದು ಇನ್ಫಾರ್ಮೇಷನ್ ವಿತ್ ಇಸ್ರೇಲ್ ಜೊತೆಗೆ ರೆಡಿ ಮಾಡ್ತಾ ಇದೆ ಅಂತಂದಾಗ, ಶತ್ರು ರಾಷ್ಟ್ರಗಳಿಗೆ ಹೇಗೆ DRDO ಎಲ್ಲಿದೆಯಾ ಟಾರ್ಗೆಟ್ ಮಾಡೋ? ಇಟ್ಸ್ ವೆರಿ ಸಿಂಪಲ್. ಟಾರ್ಗೆಟ್ ಆಗುವಂಥದ್ದು ಸುದರ್ಶನ ಚಕ್ರ. ಶ್ರೀಕೃಷ್ಣ ಪರಮಾತ್ಮ ಸದಾಕಾಲ ಸುದರ್ಶನ ಚಕ್ರವನ್ನು ಹಿಡ್ಕೊಂಡು ಓಡಾಡ್ತಾ ಇದ್ನ. ಸಂದರ್ಭ ಬಂದಾಗ ಮಾತ್ರ ಬಳಕೆ ಮಾಡ್ತಾ ಇದ್ದ. ಸುದರ್ಶನ ಚಕ್ರ ಏನು ಅನ್ನುವಂಥದ್ದು ಕೃಷ್ಣನಿಗೆ ಗೊತ್ತಿತ್ತು. ಯಾರದ್ರ ಬಗ್ಗೆ ಜ್ಞಾನ ಇತ್ತು ಅವ್ರಿಗೆ ಗೊತ್ತಿತ್ತು. ಯಾರು ಹೇಳ್ಕೊಂಡು ಓಡಾಡ್ತಾ ಇದ್ರ ಸುದರ್ಶನ ಚಕ್ರ ಹಂಗೆ, ಸುದರ್ಶನ ಚಕ್ರ ಹಿಂಗೆ ಅಂತ ಹೇಳಿ? ಇಲ್ಲ. ಸಮಯ ಬಂದಾಗ ಬಳಕೆ ಮಾಡಿದ್ರು, ಸಮಯ ಬಂದಾಗ ಹೊಡೆದ್ರು, ಮುಗೀತಲ್ಲಿಗೆ ಕತೆ. ಹೇಳುವಂಥದ್ದೇನು? ಅದು ರಷ್ಯನ್ ಮೇಡು, ಇವೆಲ್ಲ ಹೇಳ್ಕೋಬೇಕು. ಇಸ್ರೇಲ್ ಮೇಡು, ನಮ್ಮ ಭಾರತದ ಮೇಡ್ನ ಮಾಡ್ಕೊಂಡು ಹೆಮ್ಮೆ ಇದೆ ರೀ ನಮಗೆ. ನಾವು ಈಗ ತಯಾರು ಮಾಡ್ಕೊಂಡು ಹೊಡೆಯುವಂಥ ಮಟ್ಟಕ್ಕೆ ಬಂದಿದ್ದೀವಿ ಅನ್ನುವಂಥದ್ದು ಹೆಮ್ಮೆ ಇದೆ ನಮಗೆ. ಆದರೆ ಅದನ್ನು ಹೇಳ್ಕೊಂಡು ತಿರುಗಾಡುವಂಥದ್ದು ಏನಿದೆ ಶತ್ರು ರಾಷ್ಟ್ರದ ಮುಂದೆ? ಹೊಡಿಬೇಕು, ಬರ್ತಾ ಇರಬೇಕು,
ಖುಷಿ ಪಡಿ, ಪಟಾಕಿಯನ್ನು ಹೊಡಿ, ಸಂಭ್ರಮಿಸಿ, ಸಿಹಿಯನ್ನ ಹಂಚ್ಕೊಳ್ಳಿ. ಆದ್ರೆ ಇಂಥದ್ದು ಬಳಕೆ ಮಾಡಿದ್ವಿ, ಅಂಥದ್ದು ಬಳಕೆ ಮಾಡಿದ್ವಿ, ಇದನ್ನೆಲ್ಲ ನಾವು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಟೂ ಮಚ್ ಅಂತ ಅನಿಸ್ತಾ ಇದೆ ನನಗೆ. ನ್ಯಾಷನಲ್ ಮೀಡಿಯಾಗಳನ್ನೆಲ್ಲ ನೋಡ್ತಾ ಇದ್ದಾಗ ವೆರಿ ಟೂ ಮಚ್. ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ, ಇಂತಿಂಥದ್ದೇ ಇಲ್ಲಿ ಆಗಿದೆ, ಅಲ್ಲಲ್ಲಿ ನಿಲ್ಲಿಸಿದ್ದಾರೆ, ಪಂಜಾಬ್ ರಾಜ್ಯದ ಆಗಡಿ ಭಾಗಗಳಲ್ಲಿ ಇಂತಿಂಥವು ಹಾಕಿದ್ದಾರೆ, ರಾಜಸ್ಥಾನದ ಆಗಡಿ ಭಾಗಗಳಲ್ಲಿ ಇಂತಿಂಥದ್ದು ಸೇರಿಸಿದ್ದಾರೆ, ಜಮ್ಮು ಕಾಶ್ಮೀರದಲ್ಲಿ ಇವುಗಳನ್ನೇ ಇಟ್ಟಿದ್ದಾರೆ, ಕಾರಣ ಅಲ್ಲಿ ಬೆಟ್ಟ ಹೈಟ್ ಇರೋದ್ರಿಂದ ಇದನ್ನೇ ಬಳಕೆ ಮಾಡ್ತಾ ಇದ್ದಾರೆ. ವಾಟ್ ನಾನ್ಸೆನ್ಸ್ ಅಂಡ್ ವಾಟ್ ರಬ್ಬಿಶ್. ಯಾವ ಹಂತಕ್ಕೆ ಹೋಗ್ತಾ ಇದ್ದೀವ್ರಿ ನಾವು? ಏನ್ ಮಾಡಬೇಕು ಅಂತ ಇದೆ ಇನ್ನು ಈ ರಾಷ್ಟ್ರವನ್ನ? ಅವ್ರಿಗಿಂತ ಒಳಗಡೆ ಇರುವಂತ ಶತ್ರುಗಳೇ ಎಲ್ಲ ತಗೊಳ್ಳಿ, ಆಮೇಲೆ ಉಳಿದವ್ರನ್ನೆಲ್ಲ ನಾವು ದೇಶದ್ರೋಹಿಗಳು ಅನ್ಕೊಂಡು ಓಡಾಡ್ತೀವಿ. ಯಾರು ನಿಜವಾದಂಥದ್ದು? ಯಾರು? ಇವನ್ನೆಲ್ಲ ಹೇಳ್ಕೊಂಡು ಕೂತ್ಕೋಬೇಕಾ? ಐ ಡೋಂಟ್ ಥಿಂಕ್ ಸೋ ಅಂತ ಅನ್ಸುತ್ತೆ ನನಗೆ. ಇವುಗಳನ್ನ ಹೇಳ್ಕೂಡ್ದು ನಿರ್ಬಂಧವನ್ನು ಹಾಕಬೇಕು ಕೇಂದ್ರ ಸರ್ಕಾರ. ಯಾರಾದರೂ ಗಮನಿಸ್ತಾ ಇದ್ರೆ ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ಲಿಂಕ್ ಇದ್ರೆ ಹೇಳಿ, ಈ ವಿಚಾರಗಳನ್ನ ಹೇಳಬೇಡಿ, ಯಾವ್ಯಾವ್ದು ಬಳಕೆ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ. ಈಗ ಹೇಳ್ತಾ ಇರುವಂಥದ್ದು ಸತ್ಯ ಅಂತನೂ ಅಲ್ಲ, ಅಲ್ಲಿ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು ಈಗ ನಾವು ತೋರಿಸುವಂಥ ಮಿಸೈಲ್ಸ್ಗಳನ್ನ ಅವರಲ್ಲ, ಅದಕ್ಕಿಂತಲೂ ಬೇರೆ ಬೇರೆ ಮಿಸೈಲ್ಸ್ಗಳಿದ್ದಾವೆ. ನಾವು ಹಿಂಗೆ ಅದಿರಬಹುದು, ಇದಿರಬಹುದು, ಆ ಲೆಕ್ಕಾಚಾರಗಳು ನೋ. ಸ್ಟ್ರಾಟಜಿ ಇರುತ್ತೆ. ನೌಕಾದಳ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೇಕು. ಕೆಲವೊಂದಿಷ್ಟು ವೆಪನ್ಸ್ಗಳು ಹೇಗಿದೆ ಅಂತಂದ್ರೆ ಭೂದಳ, ವಾಯುದಳ, ನೌಕಾದಳ ಮೂರು ಕೂಡ ಬಳಕೆ ಮಾಡುವಂಥ ವೆಪನ್ಸ್ ಇದೆ. ಕೆಲವು ಪರ್ಟಿಕ್ಯುಲರ್ ಆಗಿ ನೌಕಾದಳವೇ ಬಳಕೆ ಮಾಡ್ಕೊಳ್ಳುತ್ತೆ, ಕೆಲವು ವಾಯುದಳವೇ ಬಳಕೆ ಮಾಡ್ಕೊಳ್ಳುತ್ತೆ, ಕೆಲವು ಭೂದಳವೇ ಬಳಕೆಯನ್ನ ಮಾಡ್ಕೊಳ್ಳುತ್ತೆ. ವೆಪನ್ಸ್ಗಳು ಬೇರೆ ಬೇರೆ, ಮಿಸೈಲ್ಸ್ಗಳು ಬೇರೆ ಬೇರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ನಾವು ಅರ್ಥನೇ ಮಾಡ್ಕೊಳ್ಳುತ್ತೆ ಇಲ್ಲ. ನಮಗೆ ಯಾವಾಗ ಜವಾಬ್ದಾರಿಗಳು ಬರುತ್ತೋ ರಾಷ್ಟ್ರೀಯ ಮಾಧ್ಯಮಗಳ ವಿಚಾರದಲ್ಲಿ ನಮಗೆ ಒಂಥರ ಬೇಸರ ಆಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ನಾವೆಲ್ಲವೂ ಕೂಡ ದೇಶದಲ್ಲಿರುವಂಥ ಕೆಲವು ವಿಚಾರಗಳನ್ನು ಹೊರಗಡೆಗೆ ಲೀಕ್ ಮಾಡಬಾರ್ದು. ಎಷ್ಟು ಸುರಕ್ಷವಾಗಿ ಇಡುವಂಥ ಕೆಲಸ ಮಾಡ್ತೀವಿ ಅಷ್ಟು ಸುರಕ್ಷವಾಗಿ ಇಡುವಂಥ ಕೆಲಸವನ್ನು ಮಾಡಬೇಕು. ಡೋಂಟ್ ಥಿಂಕ್ ಸೊ ಕಲಿತಾರೋ ಕಲಿಯಲ್ವೋ ಅಂಥೇಳಿ ಇರಲಿ, ಏನು ಮಾಡೋಕ್ಕಾಗತ್ತೆ. ಭಾರತ ಕೊಟ್ಟ ಒಂದೊಂದು ಏಟಿಗೂ ಪಾಕಿಸ್ತಾನ ವಿಲ ಅಂತ ಒದ್ದಾಡಿದೆ. ಭಾರತ ಮನಸ್ಸು ಮಾಡಿದ್ರೆ ಇಡೀ ಪಾಕಿಸ್ತಾನವನ್ನೇ ಸರ್ವನಾಶ ಮಾಡುವಷ್ಟು ಬಲಿಷ್ಠ ರಕ್ಷಣಾ ವ್ಯವಸ್ಥೆ ನಮ್ಮಲ್ಲಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನಕ್ಕೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ. ಎಷ್ಟೇ ಕೊಸರಾಡಿದ್ರೂ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಭಾರತದ ವಾಯುಪಡೆ ದಾಳಿಗೆ ಪಾಕ್ ಬೆವತ್ ಹೋಗಿದೆ. ನಿನ್ನೆಯ ಭಾರತದ ದಾಳಿಯಲ್ಲಿ ಪಾಕ್ ಏನೆಲ್ಲ ಬಳಕೆ ಮಾಡಿಕೊಳ್ತು ಅನ್ನೋದರ ಕುರಿತಾಗಿ ಸ್ವತಃ ವಿದೇಶಾಂಗ ಕಾರ್ಯದರ್ಶಿಯೇ ಮಾಹಿತಿಯನ್ನು ಕೊಟ್ಟರು. ಆ ಪ್ರಕಾರವಾಗಿ ಪಾಕ್ ಬರ್ಬಾದಾಗೋದಕ್ಕೆ ಅವರ ಬಳಿ ಇರತಕ್ಕಂತಹ ಮಿಸೈಲ್ಸ್, ಡ್ರೋನ್ಗಳೇ ಸಾಕು. 2 JF-17 ಫೈಟರ್ ಜೆಟ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ, ಅದು ಚೀನಾ ನಿರ್ಮಿತ. ಇನ್ನು ಒಂದು F-16 ಅನ್ನ ಬಳಸಿದ್ದಾರೆ, ಅದು ಅಮೆರಿಕ ನಿರ್ಮಿತ. ಇನ್ನು ಚೆಂಗ್ಡು J-10 ಫೈಟರ್ ಜೆಟ್ ಅದು ಚೀನಾ ನಿರ್ಮಿತ. ಉಳಿದವೆಲ್ಲವೂ ಕೂಡ ಚೀನಾ ನಿರ್ಮಿತಾನೆ. HQ-9 ಏರ್ ಡಿಫೆನ್ಸ್ ಸಿಸ್ಟಮ್, HQ-16 ಏರ್ ಡಿಫೆನ್ಸ್ ಸಿಸ್ಟಮ್, ಅದು ಚೀನಾದು. 100 ಡ್ರೋನ್ಗಳನ್ನು ಹಾರಿಸಿದ್ದಾರೆ, ಮಿಸೈಲ್ಗಳನ್ನು ಹಾರಿಸಿದ್ದಾರೆ. ಇದರಲ್ಲಿ 9 ಜನ ಉಗ್ರರನ್ನ ಈಗಾಗಲೇ ಭಾರತೀಯ ಸೇನೆ ಸಂಹಾರ ಮಾಡಿದೆ. ಯಾಕೆ ಚೀನಾ ನಿರ್ಮಿತ ಹೇಳ್ತಾ ಇದ್ದೀವಿ ಅಂತಂದ್ರೆ, ಚೀನಾ ಯೋಚನೆ ಮಾಡಬೇಕು. ಈಗ ತಾವು ಕೊಟ್ಟಿರುವಂತಹ ಪ್ರಾಡಕ್ಟ್ ಎಲ್ಲವೂ ಕೂಡ ಕಳಪೆ ಅನ್ನೋದು ಈಗ ಜಗಜ್ಜಾಹೀರಾಗ್ತಾ ಇದೆ. ನಾಳೆ ಇದನ್ನ ಯಾರಾದರೂ ಬೇಡಿಕೆ ಇಡ್ತಾರೆ ಅಂದರೆ ಅದರಿಂದ ಏನಾದರೂ ಉಪಯೋಗ ಆಗಬೇಕು, ಶತ್ರು ರಾಷ್ಟ್ರಗಳನ್ನ ಸಂಹಾರ ಮಾಡಲಿಕ್ಕೆ ಅದು ನಮಗೆ ಸಾಥ್ ಕೊಡಬೇಕು ಅಂತ. ಇಂತಹ ಕಳಪೆ ಮಟ್ಟದ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೊಡುತ್ತೆ ಚೀನಾ ಅಂತಂದಾಗ ಅವರ ಮಾರ್ಕೆಟ್ ಲೆವೆಲ್ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅರುಣ್, ಚೀನಾದ ಮಾರ್ಕೆಟ್ ಲೆವೆಲ್ ಅವ್ರದ್ದು ಒಂದು ರೀತಿ ಪ್ರಾಡಕ್ಟೇ ಹಾಗೆ ಅಲ್ವಾ? ನಿಮ್ಗೀಗ ಮಾರ್ಕೆಟಲ್ಲಿ ಸಿಗುವಂಥ ಚೀನಾ ಮೇಡ್ ಇನ್ ಚೀನಾ ಅಂತಿರುವಂಥ ಪ್ರಾಡಕ್ಟ್ಗಳಿಗೆ ಯಾರು ಗ್ಯಾರಂಟಿ ಕೊಡ್ತಾರೆ, ಯಾರು ವಾರಂಟಿ ಕೊಡ್ತಾರೆ? ಗ್ಯಾರಂಟಿ ವಾರಂಟಿ ಇರಲ್ಲ, ಬಟ್ ಚೀಪ್ ಅನ್ನೋ ಕಾರಣಕ್ಕಾದ್ರೂ ಜನ ಪರ್ಚೇಸ್ ಮಾಡೇ. ಹಾಗಲ್ಲ, ಅಲ್ಲೇ ನಾವು ಮಿಸ್ಟೇಕ್ ಮಾಡ್ಕೊಳ್ತಾ ಇರೋದು. ನಾವು ಅಲ್ಲೇ ಅರ್ಥ ಮಾಡ್ಕೊಳ್ಳೋದನ್ನ ಅಲ್ಲೇ ತಪ್ಪು ಮಾಡ್ಕೊಳ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಭಾರತ ಬಳಕೆ ಮಾಡ್ಕೊಳ್ತಾ ಇರುವಂಥ ಮಿಸೈಲ್ಸ್ ಕಾಸ್ಟ್ಲಿ ಆಗಿದ್ದಾವೆ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, 1,000 ರೂಪಾಯಿಗೆ ಒಂದು ಮಿಸೈಲ್ ಇದೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದು ಒಂದೊಂದು ಮಿಸೈಲ್ 2,500 ಕೋಟಿ, 3,000 ಕೋಟಿ, 10,000 ಕೋಟಿ, 15,000 ಕೋಟಿ ಹಿಂಗಿದಾವೆ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ. 1,000 ರೂಪಾಯಿ ಕೊಟ್ಟು ಒಂದು ಮಿಸೈಲ್ ಅನ್ನ ನಾವು ಬಳಕೆ ಮಾಡಿಕೊಂಡು ಬರುವಂತಹ ಡ್ರೋನ್ ಅನ್ನ ಹೊಡೆಯಕ್ಕೆ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ನಮಗೇನು 1,000 ಬೀಳ್ತಾ ಇದೆ. ಅವ್ರು ಮಾಡಿರುವಂಥ ಡ್ರೋನ್ ಏನು 50 ರೂಪಾಯಿ, 100 ರೂಪಾಯಿ. ಸೊ ಅವರಿಗೆ 50 ರೂಪಾಯಿಯಲ್ಲಿ ಹಾಕುವಂತಹ ಡ್ರೋನ್ಗಳು ಎಷ್ಟಿರುತ್ತೆ? ಒಂದು 50 ಡ್ರೋನ್ಗಳನ್ನು ಅವ್ರು ಹಾರಿಸ್ಬಿಡ್ಬೋದು ನಮ್ಮ ಮೇಲೆ. ಅದರಲ್ಲಿ 20 ಹೊಡೆದಾಕಿ, ಇಲ್ಲ 30 ಹೊಡೆದಾಕಿ, ಇನ್ನು 20 ಹೋಗಿ ಬೀಳುತ್ತೆ. ಅದೇನು ಚೀಪ್ ಆ್ಯಂಡ್ ಬೆಸ್ಟು. ಸಾಮಾನ್ಯ ಮಿಡಲ್ ಕ್ಲಾಸಲ್ಲಿ ಹೇಳೋದಾದರೆ ನಾವು ಹೆಂಗೆ ಯೋಚನೆ ಮಾಡ್ತೀವಿ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಮ್ಗೆ ಏನು ಸಿಗುತ್ತಪ್ಪ ಅಂಥೇಳಿ.
ಆ ಯೋಚನೆಯಲ್ಲಿ ಯಾಕೆ ಒಂದು ಅಲ್ಲಲ್ಲ ಯಾಕೆ ಅಂತ ಹೇಳ್ತೀನಿ. ಸೇಮ್ ಇಸ್ರೇಲ್ ಮತ್ತು ಹಮಾಸ್ದಲ್ಲಿ ಆಗಿರುವಂತ ಪರಿಸ್ಥಿತಿನೇ ಇದು. ಹಮಾಸ್ನವರು ಇಸ್ರೇಲ್ ಬಳಿ ಇರುವಂತಹ ಡೋಮ್ಗಳೇನಿದಾವೆ ಅವುಗಳ ಗೊತ್ತು, ಮಿಸೈಲ್ ಅನ್ನ ಹಾಕಿದ್ರೆ ಹೊಡಿಯಕ್ಕಾಗಲ್ಲ, ಅದು ತಡೆ ಹಿಡಿಯತ್ತೆ ಅಂತ ಹೇಳಿ. ಸೊ ಅದಕ್ಕೂ ಕೂಡ ಕನ್ಫ್ಯೂಸ್ ಮಾಡಬೇಕು. ಒಂದು ಜಾಗ 10 ಹಾಕಿದಾಗ ಅದು ಹೊಡೆದು ಬಿಡ್ಬೋದು, 50 ಹಾಕಿದಾಗ ಹೊಡೆದು ಬಿಡ್ಬೋದು, 100 ಹಾಕಿದಾಗ ಹೊಡೆದು ಬಿಡ್ಬೋದು, 300 ಹಾಕಿದಾಗ ಅದರ ಕೆಪಾಸಿಟಿ ಏನು, ಅದು 200 ಹೊಡೆದು ಹಾಕ್ಬೋದು, ಇನ್ನು 100 ಕೆಳಗಡೆ ಹೋಗ್ಬಿಡುತ್ತೆ ಅಂತ. ಸೇಮ್ ಇಸ್ರೇಲಿಗಾಗಿದ್ದು ಪರಿಸ್ಥಿತಿನೇ ಅದೇ. ಅವರು ಡೋಮ್ಗಳೇನಿದಾವೆ 300-400 ಒಂದೇ ಸಲಕ್ಕೆ ಮಿಸೈಲ್ಗಳನ್ನು ಹಾಕುವಂತ ಕೆಲಸವನ್ನ ಹಮಾಸ್ ಏನ್ ಮಾಡಿತ್ತು, ಅದೇ ಕೆಲಸವನ್ನ ಪಾಕಿಸ್ತಾನ ನಿನ್ನೆ ಮಾಡಿದ್ದು, ಏಕಕಾಲದಲ್ಲಿ ಹಾರಿಸುವಂತ ಪ್ರಯತ್ನ. ಬಟ್ ಭಾರತ ಯಶಸ್ವಿಯಾಗಿ ಈ ವಿಚಾರದಲ್ಲಿ ಹೊಡೆದು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಜಮ್ಮು ಏರ್ಪೋರ್ಟ್ ಬಳಿ 30-40 ಬಾರಿ ಸ್ಫೋಟದ ಸದ್ದು ಕೇಳ್ತಾ ಇದೆಯಂತೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್, ಅಮೃತ್ಸರ ಏರ್ಪೋರ್ಟ್ ಮೇಲೆ ದಾಳಿಗೂ ವಿಫಲ ಯತ್ನವನ್ನ ಮಾಡಿದ್ದಾರೆ. ಸೊ ಪರ್ಟಿಕ್ಯುಲರ್ ಆಗಿ ಆ ಭಾಗದಲ್ಲಿ ಏರ್ಪೋರ್ಟ್ ಮತ್ತೆ ಏರ್ ಬೇಸ್ ಮೇಲೆ ಯಾಕೆ ಪ್ರಯತ್ನವನ್ನ ಪಡ್ತಾ ಇದೆ ಅಂತಂದ್ರೆ ಡ್ಯಾಮೇಜ್ ಮಾಡಿಬಿಡಬೇಕು ಅಂತ ಹೇಳಿ. ಗುರುದಾಸ್ಪುರದಲ್ಲಿ ಡ್ರೋನ್ ದಾಳಿ ಅಂದ್ರೆ ಅಲ್ಲಿ ಫೈಟರ್ ಏರ್ಕ್ರಾಫ್ಟ್ಗಳು ಟೇಕ್ ಆಫ್ ಲ್ಯಾಂಡಿಂಗ್ ಆಗೋದು ಯಾವುದು ಕೂಡ ಆಗಬಾರದು, ಇಮಿಡಿಯೇಟ್ ಆಗಿ ಬೇರೆ ಕಡೆಯಿಂದ ಪ್ರಯೋಗ ಮಾಡ್ಕೊಳ್ಬೇಕು, ಅಷ್ಟೊತ್ತಿಗೆ ಆ ಟೈಮ್ ಸಿಗುತ್ತೆ. ಇವೆಲ್ಲವೂ ಕೂಡ ಸ್ಟ್ರಾಟಜಿಗಳು ಇರುತ್ತೆ. ಹಾಗಾಗಿ ಆ ಟಾರ್ಗೆಟ್ಗಳನ್ನ ಮಾಡೋದೇ ಏರ್ ಬೇಸ್ಗಳನ್ನ ಮೊದಲು ಟಾರ್ಗೆಟ್ ಅನ್ನ ಮಾಡ್ತಾರೆ, ಏರ್ಪೋರ್ಟ್ಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ. ಈಗ 30-40 ಸ್ಫೋಟದ ಸದ್ದು ಕೇಳಿದೆ ಅಂತೆ. ಇನ್ನು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆಯೋ, ನಾವು ಹೊಡೆದು ಹಾಕಿದೀವಾ ಅಥವಾ ಸ್ಫೋಟ ಆಗಿದೆಯಾ, ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆಗಿದೆಯಾ, ಇವತ್ತು ಏನಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಅನ್ನುವಂಥದ್ದನ್ನ ನೋಡಬೇಕು. ಗುರುದಾಸ್ಪುರದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಒಟ್ಟು 11 ಕಡೆಗೆ ಪಾಕ್ನಿಂದ ಡ್ರೋನ್ ದಾಳಿ ಆಗಿರೋದು. ತಕ್ಕ ಉತ್ತರವನ್ನ ಇವತ್ತು ಹೇಳ್ತಾ ಇದ್ದಿದ್ದು ಭಾರತ ಸಂಯಮದಿಂದ ನಾವು ವರ್ತಿಸ್ತಾ ಇದ್ದೀವಿ ಅಂತ ಹೇಳಿ. ಸೊ ಅಲ್ಲೇನಾದ್ರೂ ಶಬ್ದದ ಕೇಳಿಸುವಂಥದ್ದೇನಾದ್ರೂ ಇದೆಯಾ ಕೇಳೋಣ ನನ್ನ ಸಹೋದ್ಯೋಗಿಗೆ, ಅಲ್ಲಿ ಇದೆಯಾ ಅಂತ, ಒಂದ್ಸಲ ಏನಾದ್ರೂ ಇದೆಯಾ ಅಂತ. ಇದು ಪಾಕಿಸ್ತಾನ ಈ ಟೈಮಲ್ಲೇ ರೆಗ್ಯುಲರ್ ಆಗಿ, ಅಂದರೆ ಮೊನ್ನೆ ಮಧ್ಯರಾತ್ರಿ ಭಾರತ ಮಾಡ್ತು ಅಂತ ಮಧ್ಯರಾತ್ರಿ ಅಟ್ಯಾಕ್ ಮಾಡ್ತು, ನಿನ್ನೆ ಇಷ್ಟೊತ್ತಿಗೆ ಅಟ್ಯಾಕ್ ಶುರು ಮಾಡ್ತು, ಇವತ್ತು ಇಷ್ಟೊತ್ತಿಗೆ ಅಟ್ಯಾಕ್ ಶುರು ಮಾಡ್ತಾ ಇದೆ. ಏನೋ ಒಂದು ಲಾಜಿಕ್ ಇರಬೇಕು ಅಂತ ಕಾಣಿಸ್ತು. ಈಗ ವಾರ್ಗಳು ಬೇರೆ ರೀತಿಯಲ್ಲಿ ನಡೀತಾ ಇದೆ. ನಿಮಗೆ ರಾತ್ರಿ ಸಂದರ್ಭದಲ್ಲಿ ಯಾಕಾಗತ್ತೆ ಗುರ್ತು ಹಿಡಿಯೋಕ್ಕಾಗೋದಿಲ್ಲ, ಎಲ್ಲಿಂದ ಆಗ್ತಾ ಇದೆ ಏನು ಅನ್ನೋದನ್ನು ಕಂಡು ಹಿಡಿಯೋಕ್ಕಾಗೋದಿಲ್ಲ ಅನ್ನುವಂಥದ್ದು ಇರುತ್ತೆ. ನಿಮ್ಗೆ ಹಿಂದೆ ನಾವು ರಾಮಾಯಣ ಮಹಾಭಾರತದೆಲ್ಲ ಯುದ್ಧಗಳನ್ನು ಕೇಳಿದ ಏನಿತ್ತು, ಸೂರ್ಯೋದಯ ಆದ ನಂತರ ಯುದ್ಧ ಆರಂಭವಾಗ್ತಾ ಇತ್ತು, ಸೂರ್ಯಾಸ್ತ ಆದ ನಂತರ ಯುದ್ಧ ಮುಗಿತಾ ಇತ್ತು, ಅಲ್ಲಿಗೆ ಮುಗಿಬೇಕಾಗಿತ್ತು. ತದನಂತರ ಯಾವುದು ಕೂಡ ಶಸ್ತ್ರಾಸ್ತ್ರಗಳನ್ನು ಎತ್ತೋ ಹಾಗಿಲ್ಲ ಅಂತೇಳಿ. ಈಗ ಹಂಗಲ್ಲ, ಈಗ ಆ ಯುದ್ಧಗಳಲ್ಲ. ಈಗ ಧರ್ಮ ಅಧರ್ಮಗಳ ನೋವೇ ಧರ್ಮ ಅಧರ್ಮ ಅಲ್ಲ. ಈಗ ಯಾವ ರೀತಿಯಲ್ಲಿ ಹೋಗ್ಬಿಟ್ರೆ ಹಗಲು ರಾತ್ರಿ ಸೂರ್ಯ ಹುಟ್ಲಿ ಸೂರ್ಯ ಮುಳುಗ್ಲಿ ಹೋರಾಟ ಮಾಡ್ತಾರೋ ಸಾಯಿಸ್ತಾರೋ, ಆ ಅಧರ್ಮ ಆ ದೇಶಕ್ಕೆ ಇನ್ಯಾವ ರೀತಿಯಾಗಿ ನಡ್ಕೊಳ್ಳೋಕ್ ಸಾಧ್ಯ? ಅವರಿಂದ ಏನ್ ನಿರೀಕ್ಷೆ ಮಾಡಕ್ಕಾಗತ್ತೆ? ಇನ್ನು ನಾಗರಿಕ ವಿಮಾನ ಮುಂದೆ ಇಟ್ಕೊಂಡು ಪಾಕ್ ದಾಳಿಯನ್ನ ಮುಂದುವರೆಸಿದೆ. ಪಾಕ್ನಿಂದ ನಾಗರಿಕ ವಿಮಾನಗಳ ಬಳಕೆ ಆಗ್ತಾ ಇದೆ. ನಿನ್ನೆ ಕೂಡ ಇದೇ ಕೆಲಸವನ್ನ ಮಾಡಿತ್ತು. ಈಗ ಮತ್ತೆ ಅದೇ ರೀತಿಯ ಪ್ರಯತ್ನಗಳನ್ನ ಮುಂದುವರಿಸ್ತಾ ಇದೆ. ಭಾರತ ನಿನ್ನೆಯ ರೀತಿಯಲ್ಲೇ ಉತ್ತರವನ್ನ ಕೊಡುತ್ತೋ ಅಥವಾ ಬೇರೆ ರೀತಿಯಲ್ಲಿ ಇವತ್ತೇನಾದ್ರೂ ಉತ್ತರ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನಾಗರಿಕ ವಿಮಾನಗಳ ಬಳಕೆಯನ್ನ ಮಾಡೋ ಮೂಲಕವಾಗಿ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಮತ್ತು ಇರುವಂತಹ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ. ಪಾಕ್ನಿಂದ ನಾಗರಿಕ ವಿಮಾನಗಳ ಬಳಕೆ ಆಗ್ತಾ ಇದೆ. ಮತ್ತೆ ತಾನು ದಿಕ್ಕು ತಪ್ಪಿದ ಹಾಗೆ ನಡ್ಕೊಳ್ತಾ ಇದೆ ಪಾಕಿಸ್ತಾನ ಅನ್ನೋದ್ರಲ್ಲಿ ಅನುಮಾನವೇ ಬೇಡ. ಒಂದು ಪ್ಲಾನ್ ಇರಬೇಕು, ಒಂದು ಯುದ್ಧ ಅಂತ ಹೋಗ್ತಾ ಇದ್ದೀನಿ ಅನ್ನುವಾಗ. ಆದರೆ ಪಾಕಿಸ್ತಾನಕ್ಕೆ ಆ ರೀತಿಯ ಪ್ಲಾನು ಇಲ್ಲ, ಮತ್ತೊಂದು ಇಲ್ಲ.